ನಮ್ಮ ಮನೆಯಲ್ಲಿ ಅಮ್ಮ ದಿನ ಪೂಜೆ ಮಾಡ್ತಾಳೆ ಅಜ್ಜಿ. ಆದ್ರೆ ನಮ್ ದೇವ್ರ ಮನೆಯಲ್ಲಿ 2 ಫೋಟೋ ಇದೆ. ಇಲ್ಲಿ ತುಂಬಾ ಫೋಟೋ ಇದೆ. ಎಷ್ಟು ಜನ ದೇವ್ರಿದ್ರೆ ಏನ್ ಪ್ರಯೋಜನ ಅಮ್ಮ? ದೀಪ ಹಚ್ಚಿ ಪೂಜೆ ಮಾಡ್ಬೇಕಾಗಿರೋ ಸೊಸೆ ಇಲ್ಲಿಲ್ಲ. ನೀವು ಹೇಳ್ತಾ ಇರೋದು ಗಂಗಾ ಅವ್ರ ಬಗ್ಗೆನೇ ಅಲ್ವಾ ರೀ? ಹೌದಮ್ಮ, ನಮ್ ಗಂಗಾಗೆ ಭಕ್ತಿ ಜಾಸ್ತಿ. ಆದ್ರೆ ಆ ದೇವರು ಅವಳಿಗೆ ಕಷ್ಟ ಕೊಡ್ತಾ ಇದ್ದಾನೆ, ಅವಳಿಗೆ ಅನ್ಯಾಯ ಮಾಡ್ತಿದ್ದಾನೆ. ಬೇಜಾರು ಮಾಡ್ಕೋಬೇಡಿ ಅಜ್ಜಿ ಅವರೇ, ಗಂಗಾ ಅವರು ಎಲ್ಲೇ ಇದ್ರೂ ವಾಪಸ್ ಬರ್ತಾರೆ, ನಿಮ್ಮನ್ನ ಬಿಟ್ಟು ಇರಲ್ಲ. ನಮ್ಮಿಂದ ದೂರ ಇರಲ್ಲ ಅಂತ ಗಂಗಾ ನಮಗ್ ಪ್ರಾಮಿಸ್ ಕೂಡ ಮಾಡಿದ್ಲು. ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋ ಅವಕಾಶನ ಗಂಗಾಗೆ ಆ ದೇವ್ರೇ ಕೊಡ್ಬೇಕು. ಖಂಡಿತವಾಗ್ಲೂ ಕೊಡ್ತಾನೆ ರೀ. ನಿಮ್ಮಂತ ಒಳ್ಳೆ ಜನರಿಗೆ ಗಂಗಾ ಅವರನ್ನ ಸದ್ಯದಲ್ಲೇ ಹತ್ರ ಮಾಡ್ತಾನೆ. ದೇವರ ಹತ್ರ ಅದನ್ನೇ ಕೇಳ್ಕೊಂಡೆ. ದಿವ್ಯಾ, ಅಣ್ಣ ಎಲ್ಲಿ? ಈಗಷ್ಟೇ ಮನೆ ನೋಡ್ತೀನಿ ಅಂತ ಹೋದ ಅಲ್ವಾ ಅಮ್ಮ? ಬಾ ನೋಡೋಣ. ಅವಳು ಪೂಜೆ ಮಾಡಿದ ದೇವ್ರನ್ನ ನೋಡಿದ್ರಾದ್ರೂ ಗಂಗಾಗೆ ಹಳೇದ್ ನೆನ್ಪಿಗೆ ಬರುತ್ತೆ ಅಂತ ಆಸೆ ಪಟ್ಟೆ. ನಿರಾಸೆನೆ ಉಳಿತು. ದೇವ್ರು ನಮ್ಮನ್ನ ಇನ್ನೂ ಪರೀಕ್ಷೆ ಮಾಡ್ತಿದ್ದಾನೆ ಕಲ್ಪನಾ. ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದ್ದಾನೆ. ಕಾಯೋದ್ ಬಿಟ್ರೆ ಇನ್ನೇನ್ ಮಾಡೋಕ್ಕಾಗತ್ತೆ? ಏನೋ ಒಂದ್ ಮಾಡಿ ಗಂಗಾಗೆ ಎಲ್ಲ ನೆನಪು ಬರೋ ಹಾಗೆ ನಾವು ಮಾಡಬೇಕು ಅಜ್ಜಿ. ಅವಳ ಮನೇಲಿ ಅವಳೇ ಹೊರಗಿನವಳ ಹಾಗೆ, ಸ್ವಂತದವ್ರ ಮಧ್ಯ ಅನಾಥಳ ಹಾಗೆ ಗಂಗಾನ ನೋಡಕ್ಕಾಗ್ತಾ ಇಲ್ಲ. ಆ ದೇವ್ರೇ ದಯೆ ತೋರಿಸ್ಬೇಕು. ಅಯ್ಯ ಗ್ಯಾರೇಜ್ ಓನರ್ ಸರ್, ಕಾರ್ನ ಮೇಲ್ಗಡೆ ತಗೊಂಡ್ ಬರ್ತೀರಾ ಇಲ್ಲ ಪಾತಾಳದಲ್ಲಿ ಹೂತಾಕ್ ಬಿಡ್ತೀರಾ? ಬೇಗ ಮೇಲೆ ತಗೊಂಡ್ ಬಾರಯ್ಯ. ನಿಮಗೆ ಕೈ ಮುಗೀತೀನಿ, ಅರ್ಚನೆ ಅಭಿಷೇಕ ಮಾಡಿಸ್ತೀನಿ, ಪುಷ್ಕರ ಕುಂಭಮೇಳ ಮಾಡಿಸ್ತೀನಿ. ನನ್ ಮೊರೆನ ಸ್ವಲ್ಪ ಆಲ್ಸಯ್ಯ. ಅಮ್ಮಯ್ಯ, ನನ್ ಕಾರ್ ಬಂದ್ಬಿಡ್ತು. ಡಿಕ್ಕಿ 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 ಓಪನ್ ಮಾಡಿ. ನನ್ ಡಿಕ್ಕಿ, ಅಯ್ಯೋ ನನ್ ಡಿಕ್ಕಿ ಡಿಕ್ಕಿ ಡಿಕ್ಕಿ. ಅಮ್ಮ ಅಮ್ಮ ಡಿಕ್ಕಿ ಡಿಕ್ಕಿ. ಅಮ್ಮ ಚಂದ್ರಿಕಾ ಚಂದ್ರಿಕಾ, ಎಲ್ಲಿದೀಯ ಚಂದ್ರಿಕಾ ನೀನು? ಅಬ್ಬಾ, ಪೌಡ್ರು. ಅಯ್ಯೋ ಬೇಗ ಬಾ ಚಂದ್ರಿಕಾ. ಎಲ್ಲಿದೀಯ ನೀನು ಚಂದ್ರಿಕಾ? ಅಬ್ಬಾ, ಪೌಡ್ರು. ಅಮ್ಮ, ಅಬ್ಬಾ ಪೌಡ್ರು ಇಲ್ಲದೇನೆ. ಪೌಡ್ರು. ಬನ್ನಿ ಚಂದ್ರಿಕಾ 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 ಚಂದ್ರಿಕಾ. ಡಿಕ್ಕಿಂದ ಹೇಗೆ ಹೊರಗಡೆ ಬಂದೆ ಚಂದ್ರಿಕಾ? ನಿನಗೇನು ಆಗಿಲ್ಲ ತಾನೇ? ಅಬ್ಬಾ, ಏನು ಆಗಿಲ್ವಾ ಅಂತಿದ್ದೀರಲ್ಲ ಪೌಡ್ರು. ಬಾಡಿಲಿರೋ ಪಾರ್ಟ್ಸ್ ಎಲ್ಲ ನುಜ್ಜುಗೊಜ್ಜಾಗೋಗಿದೆ. ಅಮ್ಮ, ನನ್ನ ಹೊರಗಡೆ ಕರ್ಕೊಂಬರಕ್ ನಿಮ್ ಕೈಯಲ್ಲಿ ಆಗಲ್ಲ ಅಂತ ನಾನೇ ತುಂಬಾ ಕಷ್ಟಪಟ್ಟು ಡಿಕ್ಕಿ ಓಪನ್ ಮಾಡಿ ಹೊರಗಡೆ ಬಂದೆ. ಒಟ್ನಲ್ಲಿ ನಿನ್ ಪ್ರಾಣನ ಉಳಿಸ್ಕೊಂಡೆ ಚಂದ್ರಿಕಾ, ಸಾಧಿಸ್ದೆ. ಏನ್ ಸಾಧಿಸದ್ನು? ನಿಮ್ಮನ್ನ ನಂಬ್ಕೊಂಡಿದ್ರೆ ಮೇಲ್ ಹೋಗ್ಬಿಡ್ತಿದ್ದೆ. ಸಾರಿ ಚಂದ್ರಿಕಾ, ಇದೆಲ್ಲ ನಿಮ್ಮ ಅತ್ತಿಗೆ ಕಲ್ಪನೆಯಿಂದಾನೆ. ಅವಳು ನನ್ ಮೇಲೆ ದ್ವೇಷ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ ಪೌಡ್ರು. ಬೇಕು ಅಂತಾನೆ ಇದೆಲ್ಲ ಮಾಡಿದಾಳೆ. ದ್ವೇಷ ತೀರ್ಸ್ಕೊಂಡ್ಲು. ನೀನೇನು ಚಿಂತೆ ಮಾಡಬೇಡ ಚಂದ್ರಿಕಾ,
ಇದ್ರ 10 ಪಟ್ಟು ತೀರಿಸ್ಕೊಳ್ಳೋಣ. ಅಬ್ಬಾ ಮನೆಗೆ ಹೋಗೋಣ ನಡಿ. ಅಮ್ಮ ಅಮ್ಮ ಮನೆಗಲ್ಲ ಪೌಡ್ರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಸುಸ್ತಾಗ್ತಾ ಇದೆ ಬಾಡಿ ಒಳಗಡೆ. ಅಬ್ಬಾ ಯಾವ್ಯಾವ ಪಾರ್ಟ್ಸ್ ಕೆಲಸ ಮಾಡ್ತಿಲ್ವೋ ಗೊತ್ತಿಲ್ಲ. ಅಮ್ಮ ಅಮ್ಮ ಬದುಕ್ತೀನೋ ಸಾಯ್ತೀನೋ ಗೊತ್ತಿಲ್ಲ ಪೌಡ್ರು. ಅಯ್ಯೋ ಚಂದ್ರಿಕಾ, ಹೇಗಿದ್ದವಳು ಹೇಗಾಗ್ಬಿಟ್ಟೆ ಚಂದ್ರಿಕಾ? ಜೈನ ಫಾಲೋ ಮಾಡಬೇಕು ಅನ್ನೋ ಹಾಳು ಯೋಚನೆ ನಮ್ಗೆ ಯಾಕೆ ಬಂತು? ಬಂದ್ರೆ ಸಾಯ್ಲಿ, ಡಿಕ್ಕಿಲಿ ನೀನ್ ಯಾಕೆ ಹೋಗ್ಬೇಕು? ಓದೆ ಬಿಡು. ನಿಮ್ಮ ಅತ್ತಿಗೆ ಯಾಕೆ ಡ್ರೈವಿಂಗ್ ಮಾಡ್ಬೇಕಿತ್ತು? ಮಾಡಿದ್ಲು ಬಿಡು. ಅಯ್ಯೋ ಗುಂಡಿ ಇರೋ ರೋಡಲ್ಲಿ ಯಾಕೆ ಹೋಗ್ಬೇಕು? ಹೋಗ್ಲಿ ಬಿಡು. ಅಬ್ಬಾ ನಿಲ್ಲಿಸ್ತೀರಾ? ಅಮ್ಮ ನೀವು ನಿಮ್ ಡಬ್ಬ ಡೈಲಾಗು. ಅವಳೇನೋ ಕುತಂತ್ರ ಮಾಡಿ ನನ್ನ ಸಿಕ್ಸಿದ್ಲು ಅನ್ಕೊಂಡ್ರೆ ಅಬ್ಬೋ ನಿಮ್ ಬುದ್ಧಿಗೇನಾಗಿತ್ತು? ಅಂದ್ರೆ ಚಂದ್ರಿಕಾ, ಇದು ಕುತಂತ್ರ ಅಲ್ವೇನೋ, ಕರ್ಮ ಏನೋ. ಗಂಗನ ಬೆಚ್ಚಿಟ್ಟ ಪಾಪಕ್ಕೆ ನನ್ಗೆ ಬುಲೆಟ್ ಬಿತ್ತು. ನೀನು ಡಿಕ್ಕಿಲಿ ಸಿಕ್ಕಾಕೊಂಡು ಒದ್ದಾಡ್ದೆ. ಮುಂದೆ ಮುಂದೆ ಇನ್ನೇನ್ ನಡೆಯುತ್ತೋ? ಕರ್ಮನೂ ಇಲ್ಲ ಮಣ್ಣು ಇಲ್ಲ. ನನ್ನ ಮತ್ತಿಗೆ ಕೊಟ್ಟಿರೋ ಟಾರ್ಚರ್ಗೆ ಅವಳು ರಿವೆಂಜ್ ತೀರ್ಸ್ಕೊಂಡ್ಲು ಅಷ್ಟೇ. ಇಷ್ಟಕ್ಕೆ ಗಂಗಾವರೆಗೂ ಹೋಗ್ಬೇಕಾ? ಪಾಪನೂ ಇಲ್ಲ ಗೀಪನೂ ಇಲ್ಲ. ಮೊದ್ಲು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ ಇಲ್ವಾ? ಅಬ್ಬಾ ಹಾಗ ಮಾತಾಡ್ಬೇಡ ಚಂದ್ರಿಕಾ. ಅಯ್ಯೋ ಗಂಗಾ ಶಾಪ ನಮ್ಗೆ ತಾಗದೆ ಇರಲ್ಲ. ನಿನ್ನೆ ಮೊನ್ನೆವರೆಗೂ ನಾನು ಅನುಭವಿಸ್ದೆ, ಇವತ್ತು ನೀನು ಅನುಭವಿಸ್ತಿದೀಯಾ. ಅಬ್ಬಾ ಪೌಡ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಿದ್ದೀರಾ? ಅಮ್ಮ ನನ್ನೆಲ್ಲ ಸಾಯಿ ಅಂತಿದ್ದೀರಾ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಪೌಡ್ರು. ಅಮ್ಮ ಅಯ್ಯೋ ಅಮ್ಮ ಅಮ್ಮ ಪೌಡ್ರು. ಅಯ್ಯೋ ಅಮ್ಮ ನನ್ ಸೊಂಟ ದೇವ್ರೇ. ಗಂಗನ ಮಕ್ಕಳನ್ನ ನೋಡಿದ್ರೆ ತುಂಬಾ ನೋವಾಗ್ತಿದೆ ಅಜ್ಜಿ. ತನ್ನ ಮನೆಗೆ ಬಂದು ಯಾರ್ದೋ ಮನೆಗೆ ಬಂದ ಹಾಗೆ ತನ್ನವ್ರ ಮಧ್ಯೆನೆ ಹೊರಗಿನವ್ರ ಥರ ಇದ್ದಾಳೆ. ಈ ಮನೆಯವರೆಲ್ಲ ಅವ್ರ ಸ್ವಂತದವರು ಅಂತ ಅವರಿಗೆ ಯಾವಾಗ ಗೊತ್ತಾಗುತ್ತೋ? ಬೇಜಾರು ಮಾಡ್ಕೋಬೇಡ ಜೈ. ಗಂಗಾ ಬದುಕೇ ಇಲ್ಲ ಅನ್ಕೊಂಡಿದ್ವಿ, ಈಗ ಅವಳು ಜೀವಂತವಾಗಿದ್ದಾಳೆ. ಎಲ್ಲೋ ಇದ್ದಾಳೆ ಅನ್ಕೊಂಡಿದ್ವಿ, ಈಗ ಮನೆವರೆಗೂ ಬಂದಿದ್ದಾಳೆ. ಇಷ್ಟೇ ಆದ್ಮೇಲೆ ಖಂಡಿತ ಹಳೇದೆಲ್ಲ ನೆನಪಾಗತ್ತೆ. ಹೌದು ಕಂದ, ಆಸೆನೇ ಕೈ ಬಿಟ್ಟೋರು ಗಂಗಾ ವಾಪಸ್ ಬಂದು ನಮ್ಮೆಲ್ರಿಗೂ ಪ್ರಾಣ ಕೊಟ್ಟಿದ್ದಾಳೆ. ಇದು ತನ್ನ ಮನೆನೇ ಅಂತ, ನಾವೆಲ್ಲ ಅವಳು ಸ್ವಂತದವರು ಅಂತ ಗಂಗಾಗೆ ಸದ್ಯದಲ್ಲೇ ಗೊತ್ತಾಗತ್ತೆ. ಈಗಷ್ಟೇ ದೇವ್ರ ಮನೇಲಿ ಗಂಗಾ ಹತ್ರ ಪೂಜೆ ಮಾಡಿಸಿದ್ವಿ ಜೈ. ಏನಾದ್ರೂ ನೆನಪಿಗೆ ಬರತ್ತೇನೋ ಅಂತ ಪ್ರಯತ್ನ ಮಾಡಿದ್ವಿ. ಹೀಗೆ ಪ್ರಯತ್ನ ಮಾಡ್ತಿದ್ರೆ ಗಂಗಾ ರಿಕವರಿ ಆಗ್ತಾಳೆ ಅನಿಸ್ತಿದೆ. ಆ ನಂಬಿಕೆ ನನಗಿದೆ.
ಅದನ್ನ ಅವಳಿಗೂ ನೆನಪು ಮಾಡು. ನೀವ್ ಮನ್ಸ್ ಮಾಡಿದ್ರೆ ಸಾಧಿಸ್ತೀರಾ ಅಂಕಲ್. ನಿಮ್ಮಿಂದಾನೇ ಈ ಕೆಲಸ ಆಗತ್ತೆ. ಥಿಂಕ್ ಜೈ, ಗಂಗಾಗೂ ನಿನ್ಗೂ ಮಧ್ಯ ಬಲವಾದ ಬಂಧ ಇದೆ. ಅದು ಗಂಗಾ ಗೊತ್ತಾಗ್ಬೇಕು. ಗೊತ್ತು ಮಾಡ್ಸು. ದೇವರ ಮೇಲ್ ಭಾರ ಹಾಕಿ ಶುರು ಮಾಡು ಕಂದ. ನಿನ್ ಸೀತೆಗೆ ನೀನು ಅವಳು ಸ್ವಂತ ಅಂತ ನೀನ್ ಹೇಳು. ವಾಟ್ ಇಸ್ ದಿಸ್? ಇನ್ನೂ ಫೈಲ್ಸ್ ತರ್ತಾನೆ ಇದ್ದೀರಲ್ಲ? ಸಾರಿ ಮೇಡಮ್, ಇದನ್ನು ಕೂಡ ನೋಡಬೇಕು. ಇಷ್ಟು ಫೈಲ್ಸ್ ಯಾಕೆ? ನಾವು ಕಂಪನಿನ ಏನಾದರೂ ಕ್ಲೋಸ್ ಮಾಡ್ತಿದ್ದೀವಾ? ಇಲ್ಲ ಮೇಡಮ್, ರೂಪಾ ಮೇಡಮ್ ಅವರು ಈ ಫೈಲ್ಸ್ನೆಲ್ಲ ನಿಮ್ಮ ಹತ್ರನೇ ಚೆಕ್ ಮಾಡ್ಸೋಕೆ ಹೇಳಿದ್ರು. ವಾಟ್? ಎಲ್ಲ ಫೈಲ್ಸ್ ನಾನೇ ವೆರಿಫೈ ಮಾಡಬೇಕು ಅಂತ ಮಾಮ್ ಹೇಳಿದ್ಲ? ಅಂದರೆ ಮೇಡಮ್ ಅವರು ಬ್ಯುಸಿ ಆಗಿದ್ದಾರಲ್ವಾ ಮೇಡಮ್? ಅವಳು ಬ್ಯುಸಿಯಾಗಿದ್ದಾಳೆ ಅಂತನ ನನ್ನ ಬ್ಯುಸಿಯಾಗಿಟ್ಟು ಲಾಕ್ ಮಾಡಬೇಕು ಅಂತನಾ? ಮಾಮ್ ಯಾವಾಗಲೂ ಇಷ್ಟು ಫೈಲ್ಸ್ ಪೆಂಡಿಂಗಲ್ಲಿ ಇಡಲ್ಲ. ಸಡನ್ ಆಗಿ ಇಷ್ಟು ಫೈಲ್ಸ್ ನನ್ನ ಹತ್ರ ಕ್ಲಿಯರ್ ಮಾಡಿಸ್ತಿದ್ದಾಳೆ ಅಂದರೆ ನನ್ನ ಇಲ್ಲಿಟ್ಟು ಅವಳು ಅಲ್ಲಿ ಏನೋ ಮಾಡ್ತಿದ್ದಾಳೆ. ನಾನು ಅವಳನ್ನು ಫಾಲೋ ಮಾಡ್ತಿದ್ದೀನಿ ಅಂತ ಡೌಟ್ ಬಂದು ಹೀಗೆ ಮಾಡ್ತಿದ್ದಾಳ. ಏನಿ ಪ್ರಾಬ್ಲಮ್ ಮೇಡಮ್? ಮೇಡಮ್ ಅವ್ರಿಗೆ ಕಾಲ್ ಮಾಡು ಅಂತೀರಾ? ಇಲ್ಲಿ ಏನು ನಡೀತಿದ್ಯೋ ಮಿನಿಟ್ ಬೈ ಮಿನಿಟ್ ಇನ್ಫಾರ್ಮ್ ಮಾಡು ಅಂತ ನಿಮ್ಮ ಮೇಡಮ್ ನಿಮ್ಗೆ ಹೇಳಿದಾರಾ? ಹಾಗೇನಿಲ್ಲ ಮೇಡಮ್. ನನಗೆ ಟಯರ್ಡ್ ಆಗ್ತಿದೆ. 1 hour ರೆಸ್ಟ್ ತಗೊಂಡು ರಿಮೈನಿಂಗ್ ಫೈಲ್ಸ್ನ ಆಮೇಲೆ ನೋಡ್ತೀನಿ. ಓಕೆ ಮೇಡಮ್, ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಯಾಕೆ? ನಾನು ಎಲ್ಲಿಗಾದ್ರೂ ಹೋಗ್ಬಿಡ್ತೀನಿ ಅಂತನಾ? ಅಯ್ಯೋ, ನನ್ನ ಉದ್ದೇಶ ಅದಲ್ಲ ಮೇಡಮ್. ಫೈಲ್ಸ್ ನೋಡೋದು ಮುಗ್ದೋದ್ರೆ ಒಂದೇ ಸರಿ ತಗೊಂಡು ಹೋಗ್ಬಿಡೋಣ ಅಂತ. ಓಕೆ, ವೆಯ್ಟ್ ಮಾಡಿ. ಹೇಳಿ ರಾವ್ ಅವ್ರೆ. ಮೇಡಮ್, ನಿತ್ಯ ಮೇಡಮ್ ಅವರು ತುಂಬ ಫೈಲ್ಸ್ ನೋಡಿದ್ರು, ಸುಸ್ತಾಗ್ತಾ ಇದೆ, ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ಅಂತ ಈಗಷ್ಟೇ ಮೇಲ್ಗಡೆ ಹೋದ್ರು. ಓಕೆ, ಅವಳು ವಾಪಸ್ ಬಂದಮೇಲೆ ಉಳಿದಿರೋ ಫೈಲ್ಸ್ ಕೂಡ ಕಂಪ್ಲೀಟ್ ಮಾಡಿಸಿ. ಸರಿ ಮೇಡಮ್. ನೋ ಡೌಟ್, ನನಗೆ ಗೊತ್ತಾಗ್ದಾಗೆ ಮಾಮ್ ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಇಲ್ಲ ಅಂದ್ರೆ ಯಾವಾಗ್ಲೂ ಗಂಗಾ ಗಂಗಾ ಅಂತ ಕನ್ವರ್ಸ್ತಿರೋಳು ಇವಾಗ ನನ್ನ ಮ್ಯಾರೇಜ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಯಾಕೆ ತೋರಿಸ್ತಿದ್ದಾಳೆ? ತಕ್ಷಣ ಜೈ ಮನೆಗೆ ಹೋಗಿ ಅಲ್ಲಿ ಏನ್ ನಡೀತಿದ್ಯೋ ನೋಡ್ಬೇಕು. ಆಟೋ, ಎಲ್ಲರೂ ಹೊರಗಡೆ ಇದ್ದಾರೆ ಅನ್ಸುತ್ತೆ. ಅವ್ರ ರೂಮ್ಗೆ ಹೋಗಿ ಚೆಕ್ ಮಾಡೋಕ್ಕೆ ಇದೇ ಸರಿಯಾದ ಟೈಮ್. ಯಜಮಾನ್ರೇ, ಎಲ್ಲಿಗೆ ಹೋಗ್ತಿದ್ದೀರಾ ಯಜಮಾನ್ರೆ? ನೀರು ಕುಡಿಯೋಕೆ ಹೋಗ್ತಾ ಇದ್ದೀನಿ. ಯಾಕೆ? ಅದಕ್ಕೂ ನೀನು ಪರ್ಮಿಷನ್ ಬೇಕಾ? ಅಯ್ಯೋ ಇಲ್ಲ ಯಜಮಾನ್ರೆ. ನನ್ನ ಜೊತೆಗೆ ಬರ್ತೀಯಾ? ವಾಟರ್ ಕುಡಿಯೋಕ್ಕೆ ಜೊತೆಗೆ ಯಾಕೆ ಯಜಮಾನ್ರೆ? ಅಲ್ವಾ? ಹೋಗಿ ನೀನು ಕೆಲಸ ನೋಡ್ಕೋ.
ಜೈ ಕಂದ ಜೈ ಖಾಲಿ ಆಗಿದೆಯಲ್ಲ, ಏನೋ ಪರ್ಸ್ನಲ್ ಥಿಂಗ್ಸ್ ಇದೆ ಅಂದರು. ನಾನು ನೋಡಬಾರ್ದಂತ ಶಿಫ್ಟ್ ಮಾಡಿದಾನಾ? ಜೈ ಕಲ್ಪನಾ ಆಂಟಿ ಬರ್ತಿದ್ದಾರೆ. ನನ್ನ ಹೀಗೆ ನೋಡಿದ್ರೆ ಚೆನ್ನಾಗಿರಲ್ಲ, ಬಚ್ಚಿಟ್ಕೋಬೇಕು. ಜೈ ಜೈ ಈ ಜೈ ಎಲ್ಲಿಗೆ ಹೋದ? ಇವನ್ ಯಾವಾಗ್ಲೂ ಹೀಗೆ ಡೋರ್ಸ್ ಯಾವಾಗ್ಲೂ ಸರಿಯಾಗಿ ಕ್ಲೋಸ್ ಮಾಡಲ್ಲ. ಆಂಟಿ ಲಾಕ್ ಮಾಡಿದ್ದಾರೆ ಅನ್ಸತ್ತೆ. ಇವಾಗ ಹೇಗೆ ಹೊರಗೆ ಹೋಗೋದು? ಡೋರ್ ನಾಕ್ ಮಾಡಿದ್ರೆ ನಾ ಇಲ್ಲಿದ್ದೀನಂತ ಎಲ್ರಿಗೂ ಗೊತ್ತಾಗೋಗುತ್ತೆ. ಅಮ್ಮ ಬೇಜಾರು ಮಾಡ್ಕೋತಾರೆ. ಇವಾಗ ಏನು ಮಾಡೋದು?